ಹೇಳ್ತಾರೆ ಅದಕ್ಕೆ. ಆದ್ರೆ 40 ಜನ ಸಿಬ್ಬಂದಿಗಳು ಸಂಬಳ ತಗೊಳ್ಳೋರು 40 ಜನ, ಒಬ್ಬರು ಹಿರಿಯ ವೈದ್ಯಾಧಿಕಾರಿ, 4 ಜನ ಅವರ ಜೊತೆಯಲ್ಲಿ ಇರುವಂತಹ ವೈದ್ಯಾಧಿಕಾರಿಗಳು, ಒಟ್ಟು 5 ಜನ. ಅದಲ್ಲದೆ 35 ಜನ ಸಿಬ್ಬಂದಿಗಳು. ಅದರಲ್ಲಿ ಈಗ ತಲಕಾಡಿನಲ್ಲಿ ಇದ್ದಂತಹ ಸಿಬ್ಬಂದಿಗಳ ಸಂಖ್ಯೆ 4 ಜನ ಮಾತ್ರ. ಒಬ್ರು ಅಂದ್ರೆ ಹೊರಗಿಂದ ತೆಗೆದುಕೊಂಡಿರುವಂತಹ ಡ್ರೈವರ್ ಒಬ್ರು, ಇನ್ನೊಬ್ರು ಡಿ ಗ್ರೂಪ್ ನೌಕರರು ಇಬ್ರು, ಒಬ್ರು ಮಹಿಳಾ ನರ್ಸ್ ಒಬ್ರು ಜೆಂಟ್ಸ್ ನರ್ಸು. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, 40 ಜನಕ್ಕೂ ನಿಮ್ಮ ಗ್ರಾಮದಲ್ಲಿ ಸಂಬಳ ಹೋಗ್ತಾ ಇದೆ, ಆದ್ರೆ ಕೆಲಸ ಮಾಡ್ತಾ ಇರೋರ್ ಬಂದು 4 ಜನ. ಇದು ವ್ಯವಸ್ಥೆ. ನಾವು ಕೇಳ್ತಾ ಇರೋದು ಇದನ್ನೇ. ಏನೋ ಒಂದ್ ಹೆಚ್ಚು ಕಮ್ಮಿ ಆಗ್ಬಿಡ್ತು, ಗ್ರಾಮದಲ್ಲೆಲ್ಲೋ ಕೆಲಸ ಮಾಡ್ತಾ ಇದ್ರು, ಹೊಲದಲ್ಲೆಲ್ಲೋ ಉಳ್ತಾ ಇದ್ರು, ಉಳ್ಬೇಕಾದ್ರೆ ಏನೋ ಒಂದ್ ಹೆಚ್ಚು ಕಮ್ಮಿ ಆಗ್ಬಿಡುತ್ತೆ ಅನ್ಕೊಳ್ಳಿ, ಆಸ್ಪತ್ರೆಗೆ ಎತ್ಕೊಂಡು ಓಡ್ ಬರ್ತಾರೆ. ಓಡ್ ಬಂದ್ರೆ ಯಾರು ಡಾಕ್ಟ್ರೇ ಇಲ್ಲ ಅಲ್ಲಿ. ಡಾಕ್ಟರ್ ಶನಿವಾರ ಭಾನುವಾರ ಅವ್ರು ಇರೋದಿಲ್ಲ ಅಂದ್ರೆ ಬಂದಂತಹ ಸಮಯದಲ್ಲಿ ಕಾಯಿಲೆಗಳಾಗ್ಲಿ, ಏಟಾಗೋದಾಗ್ಲಿ, ಏನೇ ಒಂದು ಸಮಸ್ಯೆ ರಜಾ ದಿನಗಳಲ್ಲಿ ಬರುತ್ತಾ, ಬರ್ದೇನೆ ಉಳಿಯುತ್ತಾ? ಇಲ್ಲ, ಇದು ಇವತ್ತು ಡಾಕ್ಟರ್ ಇರ್ತಾರೆ, ಇವತ್ತು ಮಾತ್ರ ಕಾಯಿಲೆ ಬರ್ಬೇಕು, ಇನ್ ಬಾಕಿ ದಿನ ರಜಾ ದಿನ ಇದೆ, ಇವತ್ತು ಕಾಯಿಲೆ ಬರೋದು ಬೇಡ, ಇವತ್ತು ಏಟಾಗೋದು ಬೇಡ ಅಂತ ಏನಾದ್ರೂ ಇದೆಯಾ? ಜನಗಳಿಗೆ ಕೈ ಮುಗಿದು ಕೇಳ್ತಾ ಇದೀವಿ. KRS ಪಕ್ಷ ಇದೇ ವಿಚಾರನ ಮಾತಾಡ್ತಾ ಇರೋದು. 40 ಸಿಬ್ಬಂದಿಗಳಲ್ಲಿ 4 ಜನ ಸಿಬ್ಬಂದಿಗಳಿದ್ದಾರೆ. ಆದ್ರೂ ಅವರು ಕೆಳದರ್ಜೆಯವರು. ಮೇಲ್ದರ್ಜೆಯ ನೌಕರರು ಲಕ್ಷಾಂತರ ರೂಪಾಯಿ ಸಂಬಳ ತಗೊಳ್ಳುವಂತವ್ರು ಯಾರು ಇಲ್ಲ. 15,000 ಸಂಬಳ ತಗೊಳ್ಳುವಂತವ್ರು, 40,000 ಸಂಬಳ ತಗೊಳ್ಳುವಂತವ್ರು 4 ಜನ ಇದ್ದಾರೆ. 1.5 ಲಕ್ಷ ಸಂಬಳ ತಗೊಳ್ಳುವಂತವ್ರು ಯಾರು ಕೂಡ ನಿಮ್ಮ ಆಸ್ಪತ್ರೆಯಲ್ಲಿ ಇಲ್ಲ. ಯೋಚನೆ ಮಾಡಿ. ಇದೆಲ್ಲ ನಾಚಿಕೆ ಆಗ್ಬೇಕು. ನಮ್ಮ ಜನಗಳೇ ನಾಚಿಕೆ ಪಟ್ಕೋಬೇಕು. ಯಾಕೆ ಅಂದ್ರೆ ಇಂಥ ವ್ಯವಸ್ಥೆ ನಾವು ಮತ ಹಾಕಿರೋದು ಯಾರಿಗೆ? ನಾವು ಮತ ಕೊಟ್ಟಿರುವಂತವ್ರು ಡಾಕ್ಟ್ರೇ. ಅವರು ಯೋಚನೆ ಮಾಡಬೇಕು. ನಾನು ಡಾಕ್ಟರ್, ವೈದ್ಯ, ನನ್ನ ಜನಕ್ಕೇನೆ ನಾನು ಅನ್ಯಾಯ ಮಾಡ್ತಾ ಇದ್ದೀನಿ. ನನ್ನ ಜನ ನನಗೆ ಮತ ಹಾಕಿದ್ದಾರೆ, ನಾನು ಅನ್ಯಾಯ ಮಾಡೋದು ಸರಿ ಇಲ್ಲ, ನನ್ನ ಆಸ್ಪತ್ರೆನ ನಾನು ನೋಡಬೇಕು ಅನ್ನುವಂಥದ್ದು ಉಸ್ತುವಾರಿಗಳು ಬೇರೆ ಅವರು. ಇದಕ್ಕೆ ಏನ್ ಹೇಳೋದು? ಅವರೇ ಇಲ್ಲಿಗೆ ಅವ್ರ ಮಗ ಸಂಸದ, ಇವ್ರು ಎಲ್ಲಿ ಸಚಿವರು, ಮತ್ತೆ ಮಂತ್ರಿಗಳು, ಮತ್ತೆ ಉಸ್ತುವಾರಿಗಳು, ಅವ್ರ ಮಗ ಸಂಸದ ಇದೇ ಕ್ಷೇತ್ರಕ್ಕೆ. ನೋಡಿ, ಸಂಸದರು ಅವರೇ, ಶಾಸಕರು ಅವರೇ, ಅವರೇ ಕುಟುಂಬ. ಮತ್ತೊಮ್ಮೆ ರಾಜ ಪರಂಪರೆ ಇಲ್ಲಿ ನಡೀತಾ ಇದೆ. ಅವ್ರು ಯಾರು ಏನು ಕೂಡ ಈ ನಾಡಿಗೆ ಒಳ್ಳೇದು ಮಾಡ್ತಾ ಇಲ್ಲ. ಅವ್ರು ಬೇಕಾಗಿಲ್ಲ. ಚುನಾವಣೆ ಸಂದರ್ಭದಲ್ಲಿ ಪಕ್ಷದ ಹೆಸರುಗಳನ್ನ ಹೇಳ್ಕೊಂಡು ನಿಮಗೆ 100, 100, 200 ಹಣವನ್ನ ಹಂಚುತ್ತಾ, ಹೆಂಡದ ಪಾಕೆಟ್ಗಳನ್ನ ಕೊಡ್ತಾ ಜನಗಳನ್ನ ವಂಚನೆ ಮಾಡ್ತಾ ಇದ್ದಾರೆ. ದಯವಿಟ್ಟು ಇದನ್ನು ಗಮನಿಸ್ಕೊಳ್ಳಿ. ನಮ್ಗೆ ಬೇರೆ ಏನಿಲ್ಲ. ನಿಮ್ಮ ವಿಚಾರಗಳನ್ನೇ ನಾವು ಮಾತಾಡ್ತಾ ಇರೋದು. ನಿಮ್ಗಾಗುವಂತ ಸಮಸ್ಯೆಗಳನ್ನೇ ನಮಗಾಗುವಂತ ಸಮಸ್ಯೆ ಅಂತ ನಾವು ತಿಳ್ಕೊಂಡು ಕೆಲಸ ಮಾಡ್ತಾ ಇದೀವಿ. ಮೆಡಿಸಿನ್ಗಳನ್ನ ಬರ್ಕೊಡ್ತಾರೆ. ರಾಜ್ಯ ಸರ್ಕಾರ ಹೇಳ್ತಾ ಇದೆ ಎಷ್ಟೊಂದು ಕೋಟಿ ರೂಪಾಯಿಗಳನ್ನ ನಾನು ಆರೋಗ್ಯ ವ್ಯವಸ್ಥೆಗೆ ಎತ್ತಿಟ್ಟಿದ್ದೀನಿ ಅಂತ. ಮಾತ್ರೆಗಳಿಗೆ, ಔಷಧಿಗಳಿಗೆ ಉಚಿತವಾಗಿ ಕೊಡ್ತಾ ಇದ್ದೀನಿ. ಸಿದ್ದರಾಮಯ್ಯ ಹೇಳ್ತಾ ಇದ್ರು, ನಾವೆಲ್ಲ ಉಚಿತವಾಗಿ ಕೊಡ್ತಾ ಇದೀವಿ, ಗ್ಯಾರಂಟಿ ಕೊಡ್ತಾ ಇದೀವಿ ಅಂತ. ಇಲ್ಲಿ ಹೊರಗಡೆ ತಗೊಳ್ದೆ ಹೋದ್ರೆ ಹೊರಗಡೆನೆ ತಗೋಬೇಕು ಅಂತ ಹೇಳ್ತಾ ಇದಾರೆ. ಎಲ್ಲರೂ ಹೊರಗಡೆಗೆ ಬರ್ಕೊಡೋದಂತೆ ಅಲ್ಲಿ ಯಾರು ಹೇಳ್ತಾ ಇದ್ರು. ಹೊರಗಡೆನೆ ಬರ್ಕೊಳ್ಳೋದು, ಮಾತ್ರೆ ಔಷಧಿ ಕೊಡ್ತಾ ಇಲ್ಲ ಅಲ್ಲಿ ಅಂತ. ಅಂದ್ರೆ ಸಾಮಾನ್ಯ ಜನರು ಯಾರು ಬದುಕೋದೇ ಬೇಡ, ಔಷಧಿ ಸಿಗೋದು ಬೇಡ, ಕಾಸಿದ್ರೆ ಬದುಕಲಿ, ಕಾಸಿಲ್ಲ ಅಂದ್ರೆ ಬದುಕೋದು ಬೇಡ ಅನ್ನುವಂತ ವ್ಯವಸ್ಥೆ. ಕಾಸಿದ್ಯಾ ಅವನು ಬದುಕಬೇಕು, ಕಾಸು ಸಂಪಾದನೆ ಮಾಡಕ್ಕೆ ಇಲ್ವಾ, ಅವ್ರಿಗೆ ಯೋಗ್ಯತೆ ಇಲ್ವಾ, ಅವನು ಈ ಊರಲ್ಲಿ ಬದುಕೋದೇ ಬೇಡ ಅನ್ನುವಂತ ವ್ಯವಸ್ಥೆಯನ್ನ ಕಟ್ತಾ ಇದ್ದಾರೆ. ನೀನ್ ಮತದಾರನೋ ಏನೋ, ಈ ಊರ್ನೋ ಅಲ್ವೋ, ಆದ್ರೆ ದುಡ್ಡಿದ್ಯಾ, ಬಾ ನೀನು ಎಲ್ಲಾದ್ರೂ ದುಡ್ಡು ತಗೋ, ಬದುಕೋ, ಇಲ್ಲ ಅಂದ್ರೆ ಇಲ್ಲಿ ಬದುಕಬೇಡ. ಈ ರೀತಿ ವ್ಯವಸ್ಥೆ. ಕರ್ನಾಟಕ ಜನಗಳಿಗೆ ಕೈ ಮುಗಿದು ನಿಮ್ಮೂರಿನಲ್ಲೇ ಈ ಪರಿಸ್ಥಿತಿ ಇದೆ. ನೀವು ಕೂಡ ಎಚ್ಚೆತ್ಕೊಳ್ಳಿ, ಈ ವಿಚಾರದ ಬಗ್ಗೆ ಮಾತಾಡಿ. ನಾವ್ ಯಾಕೆ ಹೇಳ್ತಾ ಇದೀವಿ ಅಂದ್ರೆ 40 ಜನ ಇಲ್ಲಿಗೆ ಸಿಬ್ಬಂದಿಗಳು ನಿಮ್ಮದೇ ಆಸ್ಪತ್ರೆಯಲ್ಲಿ ಏನೋ ಒಂದು ಹೆಚ್ಚು ಕಮ್ಮಿ, ಯಾರ್ದೋ ತಾಯಿ ತಂದೆಗೆ ಏನೋ ಆಯ್ತು, ಯಾರ್ದೋ ಮಕ್ಕಳಿಗೇನೋ ಆಯ್ತು, ನಿಮ್ಮಂತವ್ರಿಗೆ ಅಣ್ಣ ತಂದಿರಿಗೇನೋ ಆಯ್ತು ಸಂದರ್ಭದಲ್ಲಿ ಆಸ್ಪತ್ರೆಗೆ ಓಡಿ ಹೊತ್ಕೊಂಡು ನೋಡ್ ಬಂದ್ರೆ ಇಲ್ಲಿ ಯಾರು ಇಲ್ಲ ಇದ್ರೆ ಯಾರನ್ನಾಗತಿ. ಆದ್ರೆ ಪ್ರತಿ ತಿಂಗಳು ಸಂಬಳ ಮಾತ್ರ ಹೋಗ್ತಾ ಇದೆಯಲ್ಲ, ಅವತ್ತೇನಾದ್ರೂ ಹೋಗಿಲ್ಲ ಅಂದ್ರೆ ಅವ್ರು ಸುಮ್ಮನೆ ಇರ್ತಾರ? ಯೋಚನೆ ಮಾಡಿ. ಸಂಬಳ ಹೋಗದೆ ಇದ್ರೆ ಸುಮ್ಮನೆ ಇರ್ತಾರ? ಇವತ್ತು 4 ಜನ ಇದ್ದಾರೆ.
ನಮ್ಮ ಅದೃಷ್ಟ. ಅಣ್ಣ ಏನೋ ಹೇಳಿದ್ರು ಬನ್ನಿ ಬನ್ನಿ ಆಸ್ಪತ್ರೆಗೆ. ನಾನೇನ್ ಅನ್ಕೊಂಡೆ, ಪುಟ್ಟ ಆಸ್ಪತ್ರೆ 4-5 ಜನ ಡಾಕ್ಟರ್ ಇರ್ಬೇಕು ಅನ್ಕೊಂಡೆ. ಅಲ್ಲಿ ನೋಡಿದ್ರೆ 40 ಜನ ಸಂಬಳ ತಿಂತಾ ಇದಾರೆ. ನಿಮ್ದೇ ತೆರಿಗೆ ಹಣನ, ನಿಮ್ದೇ ತೆರಿಗೆ, ಶ್ರಮದ ಹಣ, ಬೆವರಿನ ಹಣ, ಅದರ ಸಂಬಳದಲ್ಲಿ ಅವರು ಬದುಕ್ತಾ ಇದ್ದಾರೆ. ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ ಅಂತ ನಾನು ನಿಮ್ಗೆ ಕೈ ಮುಗಿದು ಕೇಳ್ಕೊಳ್ತೀನಿ. ಯಾರೆಲ್ಲ ಮತ ಹಾಕ್ತೀರಾ, ಮತ ಹಾಕ್ಬೇಕಾದ್ರೂ ಯೋಚನೆ ಮಾಡಿ. ಇವತ್ತು ಹಣವನ್ನ ನಾವು 100-200 ರೂಪಾಯಿ ಯಾವನ ಹತ್ರ ನಮ್ಮ ಕೈ ಹೊಡ್ಬಿಟ್ರೆ ನಮಗೆ ಇಲ್ಲಿ ಅಕ್ರಮ ಮಾಡೋದಕ್ಕೆ ನಿಂತವ್ರೆ ಅನ್ನೋದನ್ನ ಮರಿಬೇಡಿ, ಯೋಚನೆ ಮಾಡಿ ಬಂಧುಗಳೇ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ನಮಸ್ಕಾರ.